ಆತ್ಮೀಯ ಸ್ಪರ್ಧಾ ಮಿತ್ರರೇ, 2024ರ ಟಿ ಇ ಟಿ ಪ್ರಶ್ನೆ ಪತ್ರಿಕೆ 1ರ ಗಣಿತ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. 91ನೇ ಪ್ರಶ್ನೆ ಹೀಗಿದೆ: 63 ಡಿವೈಡೆಡ್ ಬೈ 2⁴ ಇಂಟು 5⁻³ ಬೆಲೆ ಗೆಳೆಯನ. ಇದನ್ನು ಈ ರೀತಿ ಬರೀತೀವಿ ನೋಡ್ರಿ. 63 ಭಾಗಲೇ 2⁻1 ಇಂಟು 2⁻3 ಇಂಟು 5⁻³ ಅಂತೇಳಿ ಬಿಡಿಸಿ ಬರಿಬೋದು. ಹಾಗಾದರೆ 63 ಡಿವೈಡೆಡ್ ಬೈ 2⁻1 ಅಂದರೆ 2 ಇಂಟು 2⁻3 ಮತ್ತು 2⁻5 ಅಂದ್ರೆ 10⁻³ ಅಂತೇಳಿ ಬರಿಬೋದು. ಅದೇ ರೀತಿಯಾಗಿ 2 1 2 3 6 2 1 2 3 2 ಅಂದರೆ 1, ಸೊ 10 ಬಿಂದು ಕೊಟ್ಟರೆ 10 ಎಷ್ಟಾಯ್ತು ರೀ? ಇದು 31.5 ಡಿವೈಡೆಡ್ ಬೈ 10⁻³ ಆಯಿತು. ಹಾಗಾದರೆ 31.5 10⁻³ ಅಂದ್ರೆ ಎಷ್ಟು ರೀ? 1000. ಹಾಗಾದ್ರೆ ಮತ್ತೆ ಇದನ್ನು 1000ದಿಂದ ಭಾಗಾಕಾರ ಮಾಡಿದರೆ ಬಿಂದುವನ್ನು ಬಿಟ್ಟು ಇನ್ನು ಎಷ್ಟು ಸ್ಥಾನ ಇರಬೇಕು ಅಂದ್ರೆ 3 ಸ್ಥಾನ ಬರಬೇಕು. ಹಾಗಾದರೆ 5 ಮೊದಲೇ ಇದೆ, 1 3 2 ಸ್ಥಾನ ಆಯಿತು. ಇನ್ನೊಂದು ಸ್ಥಾನ ಬರ್ಕೊಂಡು 0.0 0.0 3 1 5. ಸೊ ಸರಿಯಾದ ಉತ್ತರ ಆಪ್ಷನ್ 3 ಆಗಿದೆ. ಅದೇ ರೀತಿಯಾಗಿ 92ನೇ ಪ್ರಶ್ನೆಯನ್ನು ನೋಡಿದಾಗ ಕ್ಯೂಬ್ ರೂಟ್ 125 ಪ್ಲಸ್ ಕ್ಯೂಬ್ ರೂಟ್ 0.008 ಮೈನಸ್ ಕ್ಯೂಬ್ ರೂಟ್ 0.343. ಸೊ 125ರ ಘನಮೂಲ 5, 0.008ರ ಘನಮೂಲ 0.2, 0.343ರ ಘನಮೂಲ 0.7, 5 ಪ್ಲಸ್ 0.2ರಾಗ 0.7 ಕೆಳಕ್ಕೆ ಬರೋಂಗಿಲ್ಲ, 0.7ರಾಗ 0.2 ಕಳೆದ್ರೆ 0.5 ಉಳಿಯುತ್ತೆ. ಹಾಗಾದರೆ ದೊಡ್ಡ ಅಂಕಿ ಮುಂಚಿನ ಯಾವುದೈತಿ? ಮೈನಸ್ ಐತೆ. ಸೊ 5ರಲ್ಲಿ 0.5 ಕಳೆದ್ರೆ ಎಷ್ಟು ಉಳಿಯುತ್ತೆ ಅಂದ್ರೆ 4.5. ದೊಡ್ಡ ಅಂಕಿ ಮುಂಚಿನ ಪ್ಲಸ್ ಐತಿ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 3. ಅದೇ ರೀತಿಯಾಗಿ 93ನೇ ಪ್ರಶ್ನೆಯನ್ನು ನೋಡಿದಾಗ ಏನಿದೆ? 1/3 ಮತ್ತು 7/8 ನಡುವಿನ ಭಾಗಲಬ್ಧ ಭಿನ್ನರಾಶಿ. ಮೊದಲಿಗೆ ಛೇದ ಸಮ ಮಾಡ್ಕೊಂಡು ನೋಡೋಣ ಸಿಗುತ್ತೆ ಏನೋ ಅಂತೇಳಿ. 1/3ಗೆ ಎರಡನೇ ಭಿನ್ನರಾಶಿಯ ಛೇದದಿಂದ ಗುಣಾಕಾರ ಮಾಡಿದಾಗ 8 24 ಆಯಿತು. 7/8ಗೆ ಮೊದಲನೇ ಭಿನ್ನರಾಶಿಯ ಛೇದದಿಂದ ಗುಣಾಕಾರ ಮಾಡಿದಾಗ 7 3 21, 8 3 24. ಹಾಗಾದರೆ 8ರಿಂದ 9 24 ಹಿಡ್ಕೊಂಡು 20 24ವರೆಗೆ ಅದಾವ ಅಂದಂಗೆ ಆಯಿತು. ಹಾಗಾದರೆ ಇದರಲ್ಲಿ ಯಾವುದಾದ್ರೂ ಐತಿ ಅಂತ ನೋಡಿದ್ರೆ ಎಷ್ಟೈತೆ ನೋಡ್ರಿ? 17 24 ಇದರಲ್ಲಿ ಐತಿ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 17 24. ನೆಕ್ಸ್ಟ್ ಅದೇ ರೀತಿಯಾಗಿ 94ನೇ ಪ್ರಶ್ನೆಯನ್ನು ನೋಡೋಣ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅದಾವ? 2 ಮೊದಲನೇದು, 3 5 7 9 ಅಲ್ಲ 11 11 ಆದಮೇಲೆ 13 13 ಆದಮೇಲೆ 17 17 ಆದಮೇಲೆ 19 19 ಆದಮೇಲೆ 23 23 ಆದಮೇಲೆ 29. ಇವು ಅವಿಭಾಜ್ಯ ಸಂಖ್ಯೆಗಳು. ಎಷ್ಟು ಕೆಳೆಯನ? 10 ಕೆಳೆಯನ. 1 2 3 4 5 6 7 8 9 10. ಹಾಗಾದರೆ ನಾವಿಲ್ಲಿ 10 ಅದಾವ ಅಂದ್ರೆ ಸ್ವಲ್ಪ ನೋಡ್ರಿ, 10 ಭಾಗಲೇ 2 2 1 2 5. ಸೊ 5ನೇ ಸಂಖ್ಯೆ ಈ ಕಡೆಯಿಂದ 5ನೇ ಸಂಖ್ಯೆ, ಬಲದಿಂದ 5ನೇ ಸಂಖ್ಯೆ, ಎಡದಿಂದ 5ನೇ ಸಂಖ್ಯೆ ಹೋಗಿಬಿಡೋಣ. 1 2 3 4 5 ಎಷ್ಟೈತಿ? 5ನೇ ಸಂಖ್ಯೆ 11. 1 2 3 4 5 5ನೇ ಸಂಖ್ಯೆ ಎಷ್ಟೈತಿ? 13 ಐತಿ. ಸೊ ಎರಡೂ ಸಂಖ್ಯೆಗಳ ಮೊತ್ತ 24 ಭಾಗಲೇ 2. ಸೊ ಎಷ್ಟಾಗುತ್ತೆ ಅಂದರೆ 12 ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ 3 12. ಅದೇ ರೀತಿಯಾಗಿ 95ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ?
99.17 99.27 99.37 99.47 99.47 99.57 ಇವು ಎಲ್ಲವುಗಳ ಮೊತ್ತ ಕೇಳಿದಾನೆ. ಹಾಗಾದರೆ 99.17 ಕೂಡಿಸಿದಾಗ ಎಷ್ಟಾಗುತ್ತಪ್ಪ ಅಂದರೆ 694 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪದ ಕೂಡಿಸಿದಾಗ 695 696 697 698 ಇನ್ನೊಂದು ಯಾವುದು ಬರ್ತದೆ ಅಂದರೆ 699 ಇವು ಎಲ್ಲವೂ ಛೇದ 7 ಇದೆ. ಸೊ ಎಲ್ಲವನ್ನು ಕೂಡಿಸಿಬಿಡೋಣ, ಸತಿಗಂತ ಅವಶ್ಯಕತೆ ಇಲ್ಲ. ಹಾಗಾದರೆ ಇವು ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಅಂದರೆ 4179 ಆಗುತ್ತೆ. ಸೊ 7 1 7 5 35 41 35 ಹೋದರೆ 6 ಉಳಿತು 63 ಆಯಿತು 67 ಆಯಿತು 7 9 63 67ರಲ್ಲಿ 63 ಹೋದರೆ 4 ಉಳಿತು 49 ಆಯಿತು 7 7 49. ಸೊ 597 ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3 597. ಅದೇ ರೀತಿಯಾಗಿ ಎಷ್ಟನೇ ಪ್ರಶ್ನೆ ನೋಡೋಣ? 96ನೇ ಪ್ರಶ್ನೆ. 96ನೇ ಪ್ರಶ್ನೆ ನೋಡಿದಾಗ 12 ಗಂಟೆ 8 ದಿನಗಳನ್ನು ಅನುಪಾತದಲ್ಲಿ ಸಂಕ್ಷಿಪ್ತ ರೂಪ ನೋಡ್ರಿ. 12 ಗಂಟೆ ಅಂದರೆ 1/2 ದಿನ ತಕರಿನು ಅನುಪಾತ 8 ದಿನ ಅಂದರೆ ಅನುಪಾತವು ಒಂದೇ ರೀತಿ 2 ಪರಿಮಾಣಗಳ ಹೋಲಿಕೆ ಆಗಿರ್ತದೆ. ಹಾಗಾದರೆ 1/8 ಭಾಗಾಕಾರ ಇದೆ ಕಡಿದ್ರೆ ಗುಣಾಕಾರ ಆಗುತ್ತೆ. ಹಾಗಾದರೆ 1/8 8 16. ಹಾಗಾದರೆ 1/16 ಆಪ್ಷನ್ 3 ಸರಿಯಾದ ಉತ್ತರ. ಅದೇ ರೀತಿಯಾಗಿ ಬಿನ ಶೇಕಡ ಎರಷ್ಟು 100 97ನೇದು ಬಿನ ಶೇಕಡಾರಷ್ಟು ಎಷ್ಟು 100 ಅಂದರೆ ಬಿ ಇಂಟು ಎ ಡಿವೈಡೆಡ್ ಬೈ 100 ಈಕ್ವಲ್ ಟು ಎಷ್ಟಾಯ್ತು ರೀ ಅಂದರೆ ಅದರ 100 ಆಯಿತು. ಅದೇ ರೀತಿ ಸಿನ ಶೇಕಡ ಬಿ ಅಂದರೆ ಬಿ 100 ಈಕ್ವಲ್ ಟು ಎಷ್ಟಾಗುತ್ತೆ 200 ಆಗುತ್ತೆ. ಹಾಗಾದರೆ ಬಿ ಮತ್ತು ಸಿಯ ಸಂಬಂಧ ಎ ಮತ್ತು ಸಿಗಳ ನಡುವಿನ ಸಂಬಂಧ ಕೇಳ್ಯಾರ. ಹಾಗಾದ್ರೆ ನೋಡೋಣ. ಬಿ ಬೈ ಎ ಈಕ್ವಲ್ ಟು ಎಷ್ಟಾಯ್ತು ರೀ 1000 ಆಯಿತು 10,000 ಆಯಿತು. ಸಿ ಇಂಟು ಬಿ ನಡುವಿನ ಎಷ್ಟಾಯ್ತು ರೀ 20,000 ಆಯಿತು. ಹಾಗಾದರೆ ಬಿ ಇಂಟು ಎ ಅನುಪಾತ ಸಿ ಇಂಟು ಬಿ ಮಾಡಿದಾಗ ಸೊ ಬಿ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳಿದಿದ್ದು ಎ ಅನುಪಾತ ಸಿ ಉಳಿತು. ಹಾಗಾದರೆ ಬಿ ಅನುಪಾತ ಎ ಅಂದರೆ ಎಷ್ಟೈತಿ 10,000 ಸಿ ಅನುಪಾತ ಬಿ ಅಂದರೆ ಎಷ್ಟೈತಿ 20,000. ಇವೆರಡು ಜೀರೋ. ಹಾಗಾದರೆ ಎಷ್ಟು ಉಳಿತದೆ ರೀ 1/2. ಹಾಗಾದರೆ ಎ ಈಕ್ವಲ್ ಟು 1/2 ಎ ಡಿವೈಡೆಡ್ ಬೈ ಸಿ ಅಂದರೆ 1/2 ಅನುಪಾತ ರೂಪದಲ್ಲಿ ಬರೆದಾಗ ಹಾಗಾದರೆ ಎ ಅಂದರೆ 2 ಸಿ ಅಂದರೆ 1. ಹಾಗಾದರೆ 2a ಈಕ್ವಲ್ ಟು ಸಿ 2a ಈಕ್ವಲ್ ಟು ಏನಾಯ್ತು ರೀ ಸಿ ಆಯಿತು. 98ನೇ ಪ್ರಶ್ನೆ ನೋಡಿದಾಗ 30 ನೋಟು ಪುಸ್ತಕಗಳ ಮಾರ್ಯದ ಬೆಲೆಯು 25 ನೋಟು ಪುಸ್ತಕಗಳ ಅಸಲು ಬೆಲೆಗೆ ಸಮವಾಗಿದೆ. ಹಾಗಾದರೆ 25 ನೋಟ್ ಪುಸ್ತಕಗಳ ಅಸಲು ಬೆಲೆ 25 ರೂಪಾಯಿನ ತಗೊಳ್ಳೋಣ. ಹಾಗಾದರೆ 30 ನೋಟ್ ಪುಸ್ತಕಗಳ ಬೆಲೆ ಅಸಲು ಬೆಲೆಯನ್ನು ಎಷ್ಟಾಗುತ್ತೆ 30 ರೂಪಾಯಿ ಆಯಿತು. ಹಾಗಾದರೆ 30 ನೋಟ್ ಪುಸ್ತಕಗಳ ಮಾರಿದ ಬೆಲೆ ಎಷ್ಟಾಗ್ಯದ ಅಂದ್ರೆ 25 ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮ ಆಗೈತಿ. ಹಾಗಾದರೆ ಎಷ್ಟಾಗುತ್ತೆ ಇದು 20. ಹಾಗಾದರೆ 30 ರೂಪಾಯಿ ಮಾರುವಂಥದ್ದನ್ನು 25 ರೂಪಾಯಿಗೆ ಮಾರಿದಾನ ಎಷ್ಟು ಲಾಸ್ ಆಗೈತಿ 5 ರೂಪಾಯಿ ಲಾಸ್ ಆಗೈತಿ. ಹಾಗಾದರೆ 25 ರೂಪಾಯಿಗೆ 5 ರೂಪಾಯಿ ಲಾಸ್ ಆದಾಗ 100ಕ್ಕೆ ಎಷ್ಟಾಗುತ್ತೆ 100 ಇಂಟು 5 ಡಿವೈಡೆಡ್ ಬೈ 25. 25 ಒಂದಲೇ 25 4 5 20. ಸೊ ಎಷ್ಟು ಶೇಕಡ ಆಗೈತೆ ರೀ 20% ನಷ್ಟ ಆಗೈತಿ. ಅದೇ ರೀತಿಯಾಗಿ 99ನೇ ಪ್ರಶ್ನೆಯನ್ನು ನೋಡೋಣ.
ಏನಿದೆ ನೋಡ್ರಿ, ಎ ಪ್ಲಸ್ ಬಿ ಈಕ್ವಲ್ ಟು 13, ಎ ಬೈ ಬಿ ಈಕ್ವಲ್ ಟು 12, ಎ ಮೈನಸ್ ಬಿ ಬೆಲೆ ಕಂಡುಹಿಡಿರಿ ಅಂತ ಹೇಳಿದ್ದಾನೆ. ನೋಡ್ರಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನಿಯಮವನ್ನು ಅಪ್ಲೈ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರ್ತಾ ಇದೆ. ಇದನ್ನೇ ಇನ್ನೊಂದು ರೀತಿ ಬರ್ತೀವಿ, ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ 4ab ಅಂತ ಬರೀಬೋದು. ಅಂದರೆ ಮೈನಸ್ 4ab ಒಳಗಡೆ 2ab ಹೋದರೆ ಹೊಳ್ಳೆ ಮೈನಸ್ 2ab ಬರ್ತಾ ಇದೆ. ಹಾಗಾದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಏನಂತ ಬರೀಬೋದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ, ಮೈನಸ್ 4ab. ಹಾಗಾದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನಿಯಮವನ್ನು ಈ ರೀತಿ ಬರಿತಾ ಇದ್ದಾವೆ. ಇನ್ನು ಎ ಪ್ಲಸ್ ಬಿ ಅಂದರೆ 13 ಸ್ಕ್ವೇರ್ ಮೈನಸ್ 4 ಎ ಇಂಟು ಬಿ ಅಂದರೆ 12, 13ರ ವರ್ಗ 169 ಮೈನಸ್ 12 4 48. ಸೊ 169 48 ಕಳೆದ್ರೆ 121 ಉಳಿತದ. ಹಾಗಾದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು 121 ಆದರೆ ಎ ಮೈನಸ್ ಬಿ ಈಕ್ವಲ್ ಟು ರೂಟ್ 121. 121ರ ವರ್ಗಮೂಲ ಪ್ಲಸ್ ಆರ್ ಮೈನಸ್ 11. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 4 ಪ್ಲಸ್ ಆರ್ ಮೈನಸ್ 11. ಅದೇ ರೀತಿಯಾಗಿ ನೂರನೇ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, ನೂರನೇ ಪ್ರಶ್ನೆ ಹೇಗಿದೆ, 7a ಡಿವೈಡೆಡ್ ಬೈ 5 ಪ್ಲಸ್ 2/3 ಈಕ್ವಲ್ ಟು 2 ಆದಾಗ ಎ ವ್ಯಾಲ್ಯೂ ಕಂಡುಹಿಡ್ರಿ. 7/a 5 ಪ್ಲಸ್ 2/3 ಈಕ್ವಲ್ ಟು 2. ಹಾಗಾದರೆ ಎ ವ್ಯಾಲ್ಯೂ ಕೇಳಿದಾನೆ. 7a ಡಿವೈಡ್ ಬೈ 5 ಈಕ್ವಲ್ ಟು ಇಲ್ಲಿ ಇಟ್ಕೊಳ್ಳೋಣ 2 ಇನ್ ಪ್ಲಸ್ 2 3 ಕಳೆದ್ರೆ ಮೈನಸ್ 2 3 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದರೆ ಎಷ್ಟಿರ್ತದೆ, 1 ಇರ್ತಾ ಇದೆ. 7 ಇಂಟು ಎ ಡಿವೈಡೆಡ್ ಬೈ 5 ಈಕ್ವಲ್ ಟು ಲಸತ್ತಿಗೆನ 3 ಬತ್ತು, 3 ಇದು 1 2 3 6 ಮೈನಸ್ 2. 7a ಡಿವೈಡೆಡ್ ಬೈ 5 ಈಕ್ವಲ್ ಟು 6ರಲ್ಲಿ 2 ಹೋದರೆ 4/3. ಸೊ ಓರೆ ಗುಣಾಕಾರ ಮಾಡೋಣ. 3 ಒಳ್ಳೆ 21a, 4 5 20. 21 ಗುಣಾಕಾರ ಆ ಕಡೆ ಹೋದರೆ ಭಾಗಾಕಾರ, ಎ ಈಕ್ವಲ್ ಟು 20/21. ಹಾಗಾದರೆ ಆಪ್ಷನ್ 4 ಎ ಈಕ್ವಲ್ ಟು 20/21. ಇನ್ನು 101ನೇ ಪ್ರಶ್ನೆ, ಏನಿದೆ 101ನೇದ್ದು ನೋಡ್ರಿ, ಬಿ ಈಕ್ವಲ್ ಟು ರೂಟ್ 4a ಇದೆ. ಹಾಗಾದರೆ ಬಿ ಸ್ಕ್ವೇರ್ ಈಕ್ವಲ್ ಟು ಮಾಡಿದಾಗ 4a ಆಗುತ್ತೆ. ಬಿ ಸ್ಕ್ವೇರ್ ಈಕ್ವಲ್ ಟು ಮಾಡಿದಾಗ ಏನಾಗುತ್ತೆ, 4a ಆಗುತ್ತೆ. ಹಾಗಾದರೆ ಎ ಘಾತ -1 ಇಂಟು ಸಿ ಘಾತ 5 ಡಿವೈಡೆಡ್ ಬೈ ಬಿ ಘಾತ -2 ಈಕ್ವಲ್ ಟು 128 ಆಯಿತು. ಸಿ ವ್ಯಾಲ್ಯೂ ಕಂಡುಹಿಡ್ರಿ. ಎ ಹಾಗೆ ಇಟ್ಕೊಳ್ಳೋಣ -1 ಇಂಟು ಸಿ ಘಾತ 5 ಇರಲಿ ಇಂಟು ಬಿ ಘಾತ -2 ಛೇದದಿಂದ ಅಂಶಕ್ಕೆ ಹೋದರೆ +2 ಆಗುತ್ತೆ ಈಕ್ವಲ್ ಟು 128. ಎ ಘಾತ -1 ಇಂಟು ಸಿ ಘಾತ 5 ಇಂಟು ಬಿ ಸ್ಕ್ವೇರ್ ಅಂದರೆ 4a ಇದೆ ಈಕ್ವಲ್ ಟು 128. ಎ ಘಾತ -1 ಹಿಂಗೆ ಇಟ್ಕೊಳ್ಳೋಣ. ಇಲ್ಲಿಯೂ ಗೊತ್ತಾ ಏನಿಲ್ಲ ಅಂದರೆ ಎಷ್ಟಿರ್ತದೆ, 1 ಇರ್ತದೆ. ಎ ಘಾತ 1 ಇಂಟು ಸಿ ಘಾತ 5, ಈ 4 ಗುಣಾಕಾರ ಇದ್ದಿದ್ದು ಆ ಕಡೆ ಹೋದರೆ ಭಾಗಾಕಾರ ಡಿವೈಡೆಡ್ ಬೈ 4. ಎ ಘಾತ -1 ಪ್ಲಸ್ 1 ಇಂಟು ಸಿ ಘಾತ 5 ಈಕ್ವಲ್ ಟು 4 1 4 3 12 4 2 ಎಷ್ಟು ಬತ್ತು, 32 ಬತ್ತು. ಎ ಘಾತ -1ರಲ್ಲಿ +1 ಕಳೆದ್ರೆ ಎ ಘಾತ 0. ಎ ಘಾತ 0 ಅಂದರೆ ಅದ್ರ ವ್ಯಾಲ್ಯೂ ಎಷ್ಟಾಯಿತು, 1 ಆಯಿತು, 32. ಎ ಘಾತ 0 ಅಂದರೆ 1 ಇಂಟು ಸಿ ಘಾತ 5 ಈಕ್ವಲ್ ಟು 32. ಸೊ ಸಿ ಘಾತ 5 ಈಕ್ವಲ್ ಟು 32ಅನ್ನು 2ರ ಘಾತ 5 ರೂಪದಲ್ಲಿ ಬರೀಬೋದು. ಹಾಗಾದರೆ ಸಿ ಈಕ್ವಲ್ ಟು ಎಷ್ಟಾಯಿತು, 2 ಆಯಿತು. ಸಿ ವ್ಯಾಲ್ಯೂ ಎಷ್ಟು ರೀ, 2. ಆಪ್ಷನ್ 1 ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 102ನೇ ಪ್ರಶ್ನೆ ನೋಡೋಣ. ನೋಡಿ ಹೀಗಿದೆ, ಬಹುಪದೋಕ್ತಿ 3x³ ಪ್ಲಸ್ x² ಮೈನಸ್ ax ಪ್ಲಸ್ 9 ಮತ್ತು 2x³
ಪ್ಲಸ್ 3x² ಪ್ಲಸ್ 3x ಪ್ಲಸ್ ಎಗಳನ್ನು x ಮೈನಸ್ 2ರಿಂದ ಭಾಗಿಸಿದಾಗ ದೊರೆಯುವ ಶೇಷವು ಸಮವಾಗಿದೆ. ಹಾಗಾದರೆ ಇವೆರಡು ಏನಾಗ್ಯಾವ ಅಂದಂಗಾಯಿತು, ಸಮ ಆಗ್ಯಾವ ಅಂದಂಗಾಯಿತು. ಎಯ ಬೆಲೆ ಕಂಡುಹಿಡಿಯಿರಿ. ನೋಡ್ರಿ, ಎಕ್ಸ್ ಮೈನಸ್ 2 = 0 ಮಾಡ್ಕೊಳ್ಳೋಣ. ಎಕ್ಸ್ = -2, 2ರಿಂದ ಬಲಕ್ಕೆ ಹೋದರೆ +2 ಆಯಿತು. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು, 2 ಆಯಿತು. ಈಗ ಹಾಕೋಣ 3 × 2^3 ಪ್ಲಸ್ 2^2 ಮೈನಸ್ a × 2 ಪ್ಲಸ್ 9 = 2 × 2^3 ಪ್ಲಸ್ 3 × 2^2 ಪ್ಲಸ್ 3 × 2 ಪ್ಲಸ್ a. 2^3 ಅಂದರೆ 8, 8 3 24 ಪ್ಲಸ್ 2^2 ಅಂದರೆ 4 ಮೈನಸ್ a × 2 2a ಪ್ಲಸ್ 9 = 2^3 ಅಂದರೆ 8, 8 2 16 ಪ್ಲಸ್ 2^2 ಅಂದರೆ 4, 4 3 12 ಪ್ಲಸ್ 3 2 6 ಪ್ಲಸ್ a. 24 ಪ್ಲಸ್ 28, 28 ಪ್ಲಸ್ 9 37 ಮೈನಸ್ 2a ಆಯಿತು. ಸೊ 16 12 28, 28 1 6 34 ಪ್ಲಸ್ a. 37 ಇಲ್ಲೇ ಇಟ್ಕೊಳ್ಳೋಣ. ಪ್ಲಸ್ 34 ಬಲಕ್ಕೆ ಎಡಕ್ಕೆ ಬಂದರೆ ಮೈನಸ್ 34, ಎ ಇಲ್ಲೇ ಇರಲಿ. ಮೈನಸ್ 2a ಕಡೆ ಬಲಕ್ಕೆ ಬಂದರೆ ಪ್ಲಸ್ 2a ಆಗುತ್ತಾ. 37ರಲ್ಲಿ 34 ಹೋದರೆ 3 ಉಳೀತು. 1a ಪ್ಲಸ್ 2a 3, 3 1 3 1. ಸೊ 1 = a. ಸೊ ಎ ವ್ಯಾಲ್ಯೂ ಎಷ್ಟಾಯ್ತು ರೀ, 1. ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಯಾವುದ್ರಿ, 103ನೇ ಪ್ರಶ್ನೆಯನ್ನು ನೋಡಿದಾಗ 103ನೇ ಪ್ರಶ್ನೆ ನೋಡ್ರಿ. x⁴ ಮೈನಸ್ 81 y⁴ ನ ಎರಡು ಅಪವರ್ತನಗಳು x - 3y x + 3y ಆದಾಗ ಇನ್ನೊಂದು ಅಪವರ್ತನ ಅಂತ ಕೇಳ್ತಿದ್ದಾನೆ. ಇದನ್ನು ಮೊದಲು ಬಿಡಿಸಿ ಬರ್ತೀನಿ ನೋಡ್ರಿ. x² ಅಂತ ಬರಿಬೋದು, ಮೈನಸ್ 9y² ಅಂತಲೂ ಬರಿಬೋದು. ಹಾಗಾದರೆ ಇಲ್ಲಿ ಯಾವುದೈತಿ ಅಂದರೆ a² - b² ರೂಪದಲ್ಲಿ ಐತಿ. ಹಾಗಾದರೆ a + b a - b ಅಂದರೆ x² ಪ್ಲಸ್ 9y², ಇನ್ನೊಂದು x² ಮೈನಸ್ 9y². ಹಾಗೆ ಇದು ಮತ್ತೆ ಯಾವ ರೂಪದಲ್ಲೈತಿ, ಇದೇ ರೂಪದಲ್ಲೈತಿ. ಇದನ್ನು ಬಿಡ್ತೀನಿ ರೀ. x ಪ್ಲಸ್ 9y, 9 ಅಂದರೆ 9ರ ವರ್ಗಮೂಲ 3, x ಪ್ಲಸ್ 3y, ಇನ್ನೊಂದು x ಮೈನಸ್ 3y. ಹಾಗಾದ್ರೆ ಉಳಿದಿದ್ದು ಅಂತ ಉಳಿತು, ಯಾವುದು ಉಳಿತು ನೋಡ್ರಿ, x² ಪ್ಲಸ್ 9y². ಇದನ್ನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದು ಉಳಿದಿದ್ದು ಒಂದೇ ಐತಿ, x² ಪ್ಲಸ್ 9y². ಅದೇ ರೀತಿಯಾಗಿ 104ನೇ ಪ್ರಶ್ನೆಯನ್ನು ನೋಡಿದಾಗ ಇದರ ಅಪವರ್ತನಗಳು ಅದು ಕ್ಲಿಯರ್. 104ನೇದು 4a³ ಮೈನಸ್ 9a. ಇಲ್ಲಿ ಏನು ಮಾಡೋಣ್ರಿ, ಮೊದಲಿಗೆ a ಸಾಮಾನ್ಯ ತೆಗೆನ, ಉಳಿದಿದ್ದೇನು ಉಳಿತದೆ ನೋಡ್ರಿ, 4a² ಮೈನಸ್ 9. ಹಾಗಾದರೆ ಇಲ್ಲಿ ಕೊನೆಗೊಂದು ಎ ಉಳಿದೋದು, ಇಲ್ಲೊಂದು ಎಕ್ಸ್ಟ್ರಾ. ಇಲ್ಲಿ ಯಾವೂ ಎ ಇಲ್ಲ, ಇಲ್ಲೂ ಯಾವೂ ಇಲ್ಲ. ಹಾಗಾದರೆ ಇದು ಸರಿ ಅನ್ನಬಹುದು. ಹಾಗಾದರೆ ಹೌದು ಅಲ್ಲ ನೋಡೋಣ. ಇದನ್ನು ಮತ್ತೆ ಬಿಡಿಸಿ ಬರ್ತಾನೆ. a = 2a² ಮೈನಸ್ 3². ಇದು a² ಮೈನಸ್ b² ಫಾರ್ಮ್ ಐತಿ. ಎ ಒಂದು ಉಳಿದದ. ಹಾಗಾದರೆ a + b 2a ಪ್ಲಸ್ 3, a - b 2a - 3. ಸೊ ಸರಿಯಾದ ಉತ್ತರ ಯಾವುದಾದ್ರೆ ಆಪ್ಷನ್ 4.